ಜೈ ಶ್ರೀರಾಮ್. ಇವತ್ತು ನಾನು ಮನಿ ಸೇಫ್ ಅಂತ ಒಂದು ಬಾಕ್ಸ್ ಆರ್ಡ್ರ್ ಮಾಡಿದೆ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ನಾನು ಯೂಟ್ಯೂಬ್ ನೋಡೋವಾಗ ಒಬ್ಬರು ಇದನ್ನು ಹಾಕಿದ್ರು. ಅದನ್ನು ನೋಡಿ ನಾನು ಗೂಗಲ್ಗೆ ಹೋಗಿ ವೆಬ್ಸೈಟ್ ಒಳಗೆ ಹೋಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ಹೇಳಿದ ಡೇಟಿಗೆ ತೊಗೊಂಬಂದು ಕೊಟ್ಟರು. ಇದರೊಳಗೆ ಚಿಲ್ಲರೆ ಹಾಕ್ಬೋದು ಅಥವಾ ಮಡಚಿದ ನೋಟು ಆ ಥರದ್ದು ಇದ್ದದ್ದನ್ನು ಇದ್ರೊಳಗೆ ಹಾಕ್ಬೋದು. ಮತ್ತು ಇದರಲ್ಲಿ ಈ ಥರ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ನೋಟ್ ಈ ಥರ ಒಳಗಡೆ ತೊಗೊಳುತ್ತೆ. ಸ್ವಲ್ಪ ಹಳೆ ನೋಟ್ ಇತ್ತು ಅಂತಂದರೆ ಈ ಥರ ಮಡಚಿಬಿಟ್ಟು ಕೂಡ ನಾವು ಟ್ರೈ ಮಾಡ್ಬೋದು. ನೋಡಬೇಕು, ಅದು ಸ್ವಲ್ಪ ಸಿಕ್ಕಾಕೊಳ್ದೇ ಇರೋ ಥರ ಇದನ್ನು ಮಾಡಬೇಕು. ತುಂಬ ಹಳೆ ನೋಟ್ ಇತ್ತು ಅಂದರೆ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದು ಮಡ್ಚ್ಕೊಂಡಿರಬಾರ್ದು, ನೀಟಾಗಿರ್ಬೇಕು ನೋಟು. ಆ ಥರ ಇದ್ದಿದ್ದು ನೋಟು ಇದ್ರೊಳಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದ್ರೊಳಗಿಂದ ನಾವು ಹಾಕ್ಬೋದು. ಇದು ಸ್ವಲ್ಪ ಹಳೇದಾಗಿದೆ, ಸ್ವಲ್ಪ ಮಡಚಿಬಿಟ್ಟು ಹಾಕ್ತೀನಿ. ಮತ್ತು ಎರಡೆರಡು ನೋಟು ಮತ್ತು ಒಂದು ನೋಟು ಎರಡು ಮಡಚಿ ಹಾಕ್ಬೋದು. ತುಂಬ ಮಡಚಿ ಹಾಕಿದರೆ ಇದರೊಳಗೆ ಸ್ಟ್ರಕ್ ಆಗಿಬಿಡತ್ತೆ. ಸ್ಟ್ರಕ್ ಆಯಿತು ಅಂತಂದರೆ ಇದನ್ನು ಓಪನ್ ಮಾಡೋದು ಕಷ್ಟ ಆಗುತ್ತೆ. ಇದರಲ್ಲಿ ಪಾಸ್ವರ್ಡ್ ಅವರೇ ಫಿಕ್ಸ್ ಮಾಡಿರ್ತಾರೆ. ಏನು ಅಂತಂದರೆ 000 ಮತ್ತು ಫಿಂಗರ್ ಈ ಥರ ಮಾಡಿ ಓಪನ್ ಮಾಡಬೇಕು. ಇದು ಸ್ವಲ್ಪ ಹೊತ್ತು ಓಪನ್ ಆಗಿ ಹೀಗೆ ಬಿಟ್ಬಿಟ್ವಿ ಅಂತಂದರೆ ಮುಚ್ಚಿಲ್ಲ ಅಂತ ಅದು ತೋರಿಸುತ್ತೆ. ಅಂದರೆ ಒಂದು ಸೌಂಡ್ ಬರುತ್ತದು. ಸೌಂಡ್ ಬಂತು ಅಂತಂದರೆ ಮುಚ್ಚಿ ಅಂತ ಅರ್ಥ. ಈ ಥರ ಒಂದು ಸೌಂಡ್ ಬರುತ್ತೆ. ಮತ್ತು ಇಷ್ಟೇ ಮುಚ್ಚಿಬಿಟ್ಟು ಫುಲ್ ಫಿಕ್ಸ್ ಮಾಡಿಲ್ಲ ನಾವಿಲ್ಲಿ ಅಂತಂದರೂ ಕೂಡ ಇದು ಸೌಂಡ್ ಬರುತ್ತೆ ಸ್ವಲ್ಪ ಹೊತ್ತಿಗೆ. ಈ ಥರ ಸೌಂಡ್ ಬಂದು ಇಲ್ಲಿ ರೆಡ್ ಲೈಟ್ ಬರುತ್ತೆ. ಈಗ ಫಿಕ್ಸ್ ಆಯಿತು. ಈಗ ಮತ್ತೆ ನಾವು ದುಡ್ಡು ತೆಗಿಬೇಕು ಅಂತಂದರೆ ಆ ಥರ ಮಾಡಬೇಕು. ನಾವು ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂತಂದರೆ ಇದನ್ನು ಫಸ್ಟು ಓಪನ್ ಮಾಡಬೇಕು. ಇದರಲ್ಲಿ ಯಾರ ಫಿಂಗರ್ ಪ್ರಿಂಟ್ ಬೇಕಾದರೂ ಇಡ್ಬೋದು. ಇದನ್ನು ಸ್ಟಾರನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ನಂಬರನ್ನು ಒತ್ತಿಬಿಟ್ಟು ಮತ್ತೆ ಇದನ್ನು ಒತ್ತಿಬಿಟ್ಟು ಕೈ ತೆಗೆದುಬಿಟ್ರೆ ಇದು ಬೇರೆ ಪಾಸ್ವರ್ಡ್ ನಾವು ಫಿಕ್ಸ್ ಮಾಡ್ಕೋಬೋದು. ನಮ್ಗೆ ಯಾವ್ದು ಬೇಕೋ ಅದನ್ನು ಫಿಕ್ಸ್ ಮಾಡ್ಕೋಬೋದು. ಇದು ಯಾರು ದುಡ್ಡು ತೆಗೆದ್ರೂ ಗೊತ್ತಾಗತ್ತೆ, ದುಡ್ಡು ಹಾಕಿದ್ರೂ ಗೊತ್ತಾಗತ್ತೆ. ಇಲ್ಲಿಂದ ಒಂದು ಸೌಂಡ್, ಇದು ಹೋಗೋವಾಗ ಒಂದು ಸೌಂಡ್ ಬರುತ್ತೆ. ಹಾಗಾಗಿ ಎಲ್ಲೆಲ್ಲೋ ದುಡ್ಡು ಇಟ್ಬಿಡೋದು, ಏನೇನೋ ಮಾಡೋದ್ರಕ್ಕಿಂತ ಇದೊಂಚೂರು ಯಾರು ಬೇಕಾವಾಗ ಯಾವಾಗ ಬೇಕಾವಾಗ ಹೆಂಗೆ ಬೇಕು ಹಾಗೆ ತಕ್ಕೊಳ್ಳೋದು ಮಾಡೋಕ್ಕಾಗಲ್ಲ. ಸ್ವಲ್ಪ ಯಾರು ದುಡ್ಡು ನೋಡ್ಕೊತಿರ್ತಾರೋ ಅವರಿಗೆ ಸ್ವಲ್ಪ ಸೌಂಡ್ ಕೇಳಿಸೋ ಥರ ಇದೆ. ಹಾಗಾಗಿ ನಂಗೊಂಚೂರು ಸೇಫ್ಟಿ ಫೀಲಿಂಗ್ ಆಯ್ತು ಇದರಲ್ಲಿ. ನಾನು ಸ್ವಲ್ಪ ತರಕಾರಿ ತೊಗೊಂಡು ಅಡುಗೆ ಮಾಡೋ ಟೈಮಲ್ಲಿ ದುಡ್ಡು ಎಲ್ಲೆಲ್ಲೋ ಇಟ್ಬಿಡೋದು ಈ ಥರ ಏನೋ ಮಾಡ್ತಿದ್ದೆ. ಮತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ಏನೋ ಪಾಠ ಹೇಳೋ ಅರ್ಜೆಂಟು ಆ ಥರ ಇರೋವಾಗ ಅವರು ಎಲ್ಲೆಲ್ಲೋ ಇಟ್ಬಿಡ್ತಿದ್ರು. ಅದಕ್ಕೆ ಇದು ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗಿದೆ. ಮತ್ತು ಇದರೊಳಗೆ ಭದ್ರವಾಗಿ ಇರುತ್ತೆ, ಸ್ವಲ್ಪ ಕಳೀತಾ ಇಲ್ಲ ದುಡ್ಡು, ಸ್ವಲ್ಪ ಸೇಫಾಗಿದೆ. ಅದಕ್ಕೆ ಇದು ನಂಗೆ ತುಂಬ ಇಷ್ಟ ಆಗಿದೆ. ಇದು ನಿಮ್ಮಲ್ಲಿ ಯಾರಿಗಾದರೂ ಬೇಕು ಅಂತಂದರೆ ನೀವು ಆರ್ಡ್ರ್ ಮಾಡ್ಕೋಬೋದು. ಇದು ಅಮೆಝಾನಲ್ಲೂ ಅವೈಲೇಬಲ್ ಇದೆ, ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇದೆ. ನಿಮ್ಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೀವು ಇದು ಮನಿ ಸೇಫ್ನ ಆರ್ಡ್ರ್ ಮಾಡ್ಕೋಬೋದು. ಜೈ ಶ್ರೀರಾಮ್.